ಸಿದ್ದರಾಮಯ್ಯನವರೇ, ನಿಮ್ಮ ಅನ್ನಭಾಗ್ಯದ ಅಕ್ಕಿ ಫಾರಿನ್ನಲ್ಲಿ ಸೇಲ್ ಆಗ್ತಾ ಇದೆ. ಇಲ್ಲಿ ಕರ್ನಾಟಕದ ಬಡ ಜನರಿಗೆ 5 kg ಅಕ್ಕಿ ಸರಿಯಾಗಿ ಸಿಗ್ತಾ ಇಲ್ಲ. ಸಿಂಗಾಪುರದಲ್ಲಿ 25 kg ಅಕ್ಕಿಗೆ 8,000 ರೂಪಾಯಿ. ದುಬೈನಲ್ಲಿ 10 kgಗೆ 1,500. ಇದನ್ನ ಒಂದಷ್ಟು ಪಾಲಿಶ್ ಮಾಡಿ ಅಲ್ಲಿ ಮಾರಲಾಗ್ತಾ ಇದೆ. ಇದು ಎಲ್ಲಿಂದ ಹೋಗ್ತಾ ಇತ್ತು? ಇಲ್ಲಿ ಸರ್ಕಾರದ ಫೇಲ್ಯೂರ್ ಏನು? ಯಾವ ಸಿದ್ದರಾಮಯ್ಯನವರು ಅನ್ನಭಾಗ್ಯ ನನ್ನ ಜೀವನದ ದೊಡ್ಡ ಗುರಿ, ಬಡವರಿಗೆ ಹಿಂದುಳಿದವರಿಗೆ ನಾನು ಅನ್ನವನ್ನು ಕೊಡುವ ಕೆಲಸ ಮಾಡೋದೇ ನನ್ನ ಜೀವನದ ಅತ್ಯಂತ ದೊಡ್ಡ ಕೆಲಸ ಅಂತ ಹೇಳಿದ್ರು, ಅದಕ್ಕೇನೆ ಕತ್ರಿ ಹಾಕ್ತಾ ಇದ್ದಾರಲ್ಲ. ನೀವು ಏನ್ ಮಾಡ್ತಾ ಇದ್ದೀರಾ? ನೀವು ಅನ್ನಭಾಗ್ಯನ ಕೊಡೋದಕ್ಕೆ ಆರಂಭದಲ್ಲಂತೂ ಆಗ್ಲೇ ಇಲ್ಲ. ಸರ್ಕಾರ ಕೇಂದ್ರ ಕೊಟ್ಟಿದ್ದ 5 kg ಅಕ್ಕಿ ಮಾತ್ರ ಬರ್ತಾ ಇತ್ತು. ನಿಮ್ಮ 5 kg ಸೇರ್ಕೊಂಡ್ರೆ 10 kg ಅಂತ ನೀವು ಭಾಷಣ ಹೊಡೆದಿದ್ದು, ನಾನೇ 10 kg ಕೊಡ್ತೀನಿ ಅಂತ ಕೊನೆಗೆ 5 kg ನೀವು ನಿಮ್ ಕೈಲಿ ಕೊಡೋಕ್ಕಾಗೋ 5 kg ಕೊಡೋಕ್ಕಾಗ್ಲಿಲ್ಲ. ಈಗ ಎಲ್ಲಿ ಅತ್ಯಂತ ಅವಶ್ಯಕವಾಗಿ ಅಕ್ಕಿ ಬೇಕಿತ್ತು ಅಲ್ಲಿಂದಾನೇ ಅಕ್ಕಿಯನ್ನ ಕದಿಯಲಾಗ್ತಾ ಇದೆ ಸಿದ್ದರಾಮಯ್ಯನವರೇ. ಎಲ್ಲಿ ನಿಮಗೆ ಕರ್ನಾಟಕದ ಜನ ಸಂಪೂರ್ಣ ಆಶೀರ್ವಾದ ಮಾಡಿದ್ರೋ ಅಲ್ಲಿಂದಾನೇ ಅಕ್ಕಿಯನ್ನ ಟನ್ ಗಟ್ಟಲೆ ಅಕ್ಕಿಯನ್ನ ವಿದೇಶಕ್ಕೆ ಕಳಿಸಲಾಗ್ತಾ ಇದೆ. ಏನ್ ಮಾಡ್ತಾ ಇದೆ ನಿಮ್ಮ ಸರ್ಕಾರ? ನಿಮ್ಮದೇ ಶಾಸಕರಿದ್ದಾರೆ, ನಿಮ್ಮದೇ ಪವರ್ಫುಲ್ ಸಚಿವರಿದ್ದಾರಪ್ಪ ಅಲ್ಲಿ, ನಿಮ್ಮದೇ ಕ್ಯಾಬಿನೆಟ್ ನ ಪವರ್ಫುಲ್ ಸಚಿವರಿರುವಂತಹ ಕಲಬುರಗಿಯಲ್ಲಿ ಅಕ್ಕಿಯನ್ನ ಕದಿಯಲಾಗ್ತಾ ಇದೆ. ಬರೀ ಭಾಷಣ ಮಾಡೋದಿಕ್ಕ ನಿಮ್ಮ ಮಂತ್ರಿಗಳಿರೋದು? AICC ಅಧ್ಯಕ್ಷರು ಅಲ್ಲಿ ಅವರೇ, ಅವರ ಪುತ್ರರೇ ಇಲ್ಲಿ IT-BT ಗ್ರಾಮೀಣಾಭಿವೃದ್ಧಿ ಸಚಿವರು, RDPR ಮಿನಿಸ್ಟರು, ವಿಧಾನಸಭೆ ವಿಧಾನ ಪರಿಷತ್ ಅಲ್ಲಿ ನಿಂತ್ಕೊಂಡು ಪುಂಖಾನುಪುಂಖವಾಗಿ ಭಾಷಣವನ್ನ ಬಿಗಿಯುವಂತ ಪ್ರಿಯಾಂಕ್ ಖರ್ಗೆ ಅವರು ತಮ್ಮದೇ ಕ್ಷೇತ್ರದಲ್ಲಿ ಜನರಿಗೆ ಅನ್ನ ಇಲ್ಲದೆ ಈ ರೀತಿ ಫಾರಿನಿಗೆ ಅಕ್ಕಿ ಸರಬರಾಜು ಆಗ್ತಿರೋದನ್ನ ತಪ್ಸೋಕ್ ಆಗ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ ಆಗ್ತಾ ಇಲ್ಲ. ನಾನು ವೋಕಲ್ ಮಿನಿಸ್ಟರ್ ರೀ, ರಾಜ್ಯದಲ್ಲಿ ನಾನು ಮಾತಾಡ್ತೀನಿ, ನಾನು ಸರ್ಕಾರದ ಪರವಾಗಿ ಮಾತಾಡುವಂತ ವಕ್ತಾರ ನಾನು. ಸ್ವಾಮಿ, ನಿಮ್ಮ ಮಾತಿಗೆ ಯಾರು ಓಟ್ ಕೊಡಲ್ಲ ಪ್ರಿಯಾಂಕ್ ಖರ್ಗೆ ಅವರೇ. ನಿಮ್ಮ ಭಾಷಣಗಳಿಗೆ ಜನ ಮತ ಕೊಡುವ ದಿನ ಮುಗಿದು ಹೋಗ್ತಾ ಇದೆ. ಜನ ಮರುಳಾಗಿದ್ದು ನಿಮ್ಮ ತಂದೆಯವರ ಒಳ್ಳೆತನಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುದೀರ್ಘವಾದಂತ ರಾಜಕೀಯ ಸೇವೆಗೆ. ಇನ್ನುಳಿದಂತೆ ಜನ, ಇಲ್ಲಿವರೆಗಿದ್ದ ಜನ ಈಗಿಲ್ಲ. ಆದ್ರೆ 2024ರಲ್ಲೂ ಕೂಡ ಲೋಕಸಭೆಯಲ್ಲಿ ಜನ ಅದೆಷ್ಟು ಕಾಂಗ್ರೆಸ್ ಅನ್ನ ಬರಸೆಳೆದುಕೊಂಡ್ರು, ಅಪ್ಪಿ ಬರಮಾಡ್ಕೊಂಡ್ರು ಅಂದ್ರೆ, ಅವರು 5 ಕಲ್ಯಾಣ ಕರ್ನಾಟಕದ ಕ್ಷೇತ್ರಗಳನ್ನ ಕಾಂಗ್ರೆಸ್ ಬಳುವಳಿಯಾಗಿ ತೆಗೆದು ತಟ್ಟೆಯಲ್ಲಿ ಇಟ್ಟು ಕೊಟ್ರು. ಅಂದ್ರೆ ಈ ಫಲತಾಂಬೂಲಗಳನ್ನು ತೆಗೆದುಕೊಡ್ತಾರಲ್ಲ, ಆ ರೀತಿ ಬೀದರಿಂದ ಇಟ್ಕೊಂಡು ಕಲಬುರ್ಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಅಷ್ಟೂ ಕ್ಷೇತ್ರಗಳನ್ನ ಕಾಂಗ್ರೆಸ್ ಕೈಗೆ ಒಂಥರ ಬಳುವಳಿ ತರ ಕೊಟ್ರು, ಗಿಫ್ಟ್ ಆಗಿ ಕೊಟ್ರು. ಅದೇ ಕ್ಷೇತ್ರದಲ್ಲಿ ಆಗ್ತಾ ಇರುವಂತ ಅಕ್ರಮ ಇದು. ಇಲ್ಲಿ ಹೆಚ್ಚು ಕಡಿಮೆ 6 ಕೋಟಿ ಮೌಲ್ಯದ 6,000 ಟನ್ ಅನ್ನಭಾಗ್ಯ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ ಯಾದಗಿರಿಯಲ್ಲಿ. ಇದನ್ನ ಪಾಲಿಶ್ ಮಾಡಿ ಸಿಂಗಾಪುರ, ದುಬೈ, ಫ್ರಾನ್ಸ್ಗೆ ಕಳಿಸ್ತಾ ಇದ್ದಂತ ಅಕ್ಕಿ ಜಾಲ ಬೆಳಕಿಗೆ ಬಂದಿದೆ. BPL ಸಮುದಾಯದ ಜನರಿಗೆ ಪಡಿತರ ವ್ಯವಸ್ಥೆಗೆ ವಿತರಿಸೋಕೆ ಅಂತ ಹೇಳಿ ಅನ್ನಭಾಗ್ಯ ಯೋಜನೆಯಡಿ ಸರ್ಕಾರ ಅಕ್ಕಿಯನ್ನ ಕೊಡುತ್ತೆ. ಅದನ್ನ ಪಾಲಿಶ್ ಮಾಡಿಬಿಟ್ಟು ಇವರು ವಿದೇಶಗಳಿಗೆ ಕಳಿಸ್ತಾರೆ. ಈ ಜಾಲವನ್ನ ಆಹಾರ ಇಲಾಖೆ ಅಧಿಕಾರಿಗಳು ಈಗ ಪತ್ತೆ ಹಚ್ಚಿದ್ದಾರೆ. ಬ್ರ್ಯಾಂಡ್ ನೇಮ್ ಹಾಕಿದ್ದಂತ 5,000ದಿಂದ 6,000 ಟನ್ ಅಷ್ಟು ಅಕ್ಕಿ ಪತ್ತೆಯಾಗಿದೆ. ಇನ್ನು ಇದು ಮೊದಲೇನಲ್ಲ. ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ, ಕೊಪ್ಪಳ ಜಿಲ್ಲೆ ಗಂಗಾವತಿ, ಹಾಸನ ಜಿಲ್ಲೆ ಅರಕಲಗೂಡಿನಲ್ಲಿ ಇತ್ತೀಚೆಗೆ ಅನ್ನಭಾಗ್ಯದ ಅಕ್ಕಿಯ ಕಳ್ಳ ಸಾಗಣೆ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಆಹಾರ ಇಲಾಖೆ ಅಧಿಕಾರಿಗಳು ಶುಕ್ರವಾರ ಯಾದಗಿರಿಯ ಗುರುಮಿಟ್ಕಲ್ನ ಲಕ್ಷ್ಮೀ ವೆಂಕಟೇಶ್ವರ ಇಂಡಸ್ಟ್ರೀಸ್ ಮೇಲೆ ದಾಳಿ ನಡೆಸ್ತಾರೆ. ಅಲ್ಲಿ ಸರ್ಕಾರದ ಅನ್ನಭಾಗ್ಯದ ಪಡಿತರವನ್ನ ಅವರು ರೇಡ್ ಮಾಡಿದಾಗ ಅಲ್ಲಿ ಸೀಸ್ ಮಾಡುವಂಥದ್ದು ಹಲವು, ಅಂದ್ರೆ ಈ ಹಿಂದೆ ಗಂಗಾವತಿಯಲ್ಲಿ ಕೂಡ ಪತ್ತೆಯಾಗಿತ್ತು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನ ಬೇರೆ ಪ್ಯಾಕೆಟ್ ಮಾಡಿ ಮಾರಲಾಗ್ತಾ ಇದೆ. ಇದೆಲ್ಲ ನಡೀತಾ ಇರೋದು ಮೊದಲೇನಲ್ಲ. ಸರ್ಕಾರಕ್ಕೆ ಫಸ್ಟ್ ಪ್ರಿಯಾರಿಟಿ ಯಾವ್ದು ಇರಬೇಕು ಅಂತ ಹೇಳಿದ್ರೆ, ಜನರಿಗೆ ಅಕ್ಕಿ ಸರಿಯಾಗಿ ತಲುಪ್ತಾ ಇದೆಯಾ. ಇವತ್ತು ಕರ್ನಾಟಕದ ಬೇರೆ ಭಾಗದಲ್ಲಿ ಜನರು ಒಂದಷ್ಟು ಮಟ್ಟಿಗೆ ಬದುಕನ್ನ ಸುಧಾರಿಸ್ಕೊಂಡಿರ್ಬೋದು, ಅವ್ರ ಜೀವನ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಚೆನ್ನಾಗಿರ್ಬೋದು, ಮುಂಬೈ ಕರ್ನಾಟಕ ಭಾಗದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಹೋಲಿಸಿದ್ರೆ, ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಸಿದ್ರೆ ಚೆನ್ನಾಗಿದೆ. ಆದ್ರೆ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಅದು ಬೀದರಿಂದ ಇಟ್ಕೊಂಡು ನೀವು ಯಾವುದೇ ಆ ಭಾಗದ ಜಿಲ್ಲೆಗಳನ್ನು ನೋಡಿ, ಮತ್ತೆ ಯಾಕೆ 371J ಮಾಡಿ ಕಲ್ಯಾಣ ಕರ್ನಾಟಕ ವಿಶೇಷ ಅದಕ್ಕೆ ಅನುದಾನ ಕೊಡೋದು, ಒತ್ತು ಕೊಟ್ಟು ಅದನ್ನ ನಾವೇ ತಂದಿದ್ದು, ಅದನ್ನ ನಾವೇ ಮಾಡಿದ್ದು. ಸೊ ಮನಮೋಹನ್ ಸಿಂಗ್ ಕಾಲದಲ್ಲಿ ಅದನ್ನ ಮಾಡಿದ್ವಿ, ನಮಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ ಅದಕ್ಕೊಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡೋದು. ಅಜಯ್ ಧರ್ಮಸಿಂಗ್ ಅದರ ಅಧ್ಯಕ್ಷರಾಗಿದ್ದಾರೆ. ಎಲ್ಲವನ್ನ ಭಾಷಣಗಳಲ್ಲಿ ಮಾಡುವಂತ ನೀವು ಜನರಿಗೆ ತಲುಪೋ ಅಕ್ಕಿಯನ್ನ ಕೊಡೋದಿಕ್ಕೆ ನೀವು ಈ ರೀತಿ ಆ ಅಕ್ಕಿ ಎಲ್ಲೆಲ್ಲೋ ಕಳ್ಳರ ಪಾಲಾಗೋ ಹಾಗೆ ಇಟ್ಕೊಂಡಿದ್ದೀರಲ್ಲ ನಿಮ್ಮ ವ್ಯವಸ್ಥೆಯನ್ನ. ಅಲ್ಲಿ ವ್ಯವಸ್ಥೆಗೆ ಒಂದೊಂದ್ಸರಿ ಆಗಾಗ ರೇಡ್ ಮಾಡೋದು ಬೇಡವಾ? ಅಲ್ಲಿ ಆಗಾಗ ಅಲ್ಲಿಯ
ಏನು ಅಧಿಕಾರಿಗಳನ್ನ ಬೆಂಡೆತ್ತೋದ್ ಬೇಡವಾ? ಅಲ್ಲಿಯ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರು ಯಾದಗಿರಿಯ ಸಮಸ್ಯೆಗಳನ್ನ, ಯಾದಗಿರಿ ಅಂದ್ರೆ ಕಲಬುರ್ಗಿ ಯಾದಗಿರಿ ಅವಿಭಜಿತ ಮೊದಲು ಯಾದಗಿರಿ ಆ ಕ್ಷೇತ್ರ ಕೂಡ ಈಗಲೂ ಕೂಡ ಆ ಕ್ಷೇತ್ರದಲ್ಲಿ ಹಲವು ಗುರುಮಿಟ್ಕಲ್ ಇರಬಹುದು, ಆ ಭಾಗದಲ್ಲಿ ಸ್ಪರ್ಧೆ ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಅವ್ರು ಸ್ಪರ್ಧೆ ಮಾಡಿದ್ದಂತಹ ಭಾಗಗಳೆಲ್ಲ ಈ ಅಕ್ರಮ ನಡೀತಾ ಇರೋದು. ಸೊ ಹಾಗಾಗಿ ಚಿತ್ತಾಪುರ, ಗುರುಮಿಟ್ಕಲ್ ಇವೆಲ್ಲ ಅಕ್ಕಪಕ್ಕದ ತಾಲೂಕುಗಳು. ಈ ತಾಲೂಕುಗಳಲ್ಲಿ ಆಗ್ತಾ ಇರುವಂತಹ ಅಕ್ರಮವನ್ನು ತಡೆಯೋಕಾಗದೇ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇಡೀ ರಾಜ್ಯದ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ನರೇಂದ್ರ ಮೋದಿ ಏನ್ ಮಾಡ್ತಾ ಇದ್ದಾರೆ, ಮೋದಿಗೆ ಏನು ಮಾಡಕ್ ಆಗ್ತಾ ಇಲ್ಲ, 11 ವರ್ಷದಲ್ಲಿ ಮೋದಿ ಮಾಡಿದ್ದೇನು, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಪುಂಖಾನುಪುಂಖವಾಗಿ ಕೇಳುವಂತ ಖರ್ಗೆ ಅವರು ಹ್ಯಾಟ್ರಿಕ್ ಹೊಡೆದು ಸಚಿವರಾಗಿರುವಂತ, ಅಂದ್ರೆ ಈ 3 ಬಾರಿ ಗೆದ್ದು ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ತಮ್ಮ ತಂದೆಯವರ ಕೃಪಾ ಕಟಾಕ್ಷದಿಂದ ಅಷ್ಟೇ ಮಂತ್ರಿ ಆಗ್ತಾ ಇದ್ದಾರೆ. ಕೆಲವರು ಆಗ್ತಾರಲ್ಲ, ಅವ್ರ ಅಪ್ಪಂದ್ರು ಒಳ್ಳೊಳ್ಳೆ ಉನ್ನತ ಸ್ಥಾನಗಳಲ್ಲಿ ಮಂತ್ರಿಗಳು, ಸೀನಿಯರ್ ಗಳಾಗಿದ್ರೆ ಮಕ್ಕಳಿಗೆ ಅವಕಾಶ ಸಿಗುತ್ತೆ. ಇದನ್ನ ಪಡ್ಕೊಂಡು ಕೆಲಸ ಮಾಡೋದ್ ಬಿಟ್ಟು ಬರೀ ಭಾಷಣ ಮಾಡೋದು ಒಂದೊಂದು ಶುರು ಮಾಡ್ಕೊಂಡಿದಾರಲ್ಲ. ಈ ಕ್ಷೇತ್ರದಲ್ಲಿ ಜನರಿಗೆ ಅನ್ಯಾಯ ಆದ್ರೆ, ಕಟ್ಟ ಕಡೆಯ ಜನರಿಗೆ ಅನ್ಯಾಯ ಆದ ಹಾಗೆ ಯಾದಗಿರಿ ನಾವು ಗಮನಿಸಿದ್ರೆ ರಾಜ್ಯದಲ್ಲಿ SSLC ರಿಸಲ್ಟ್ ಬಂದಾಗಲೆಲ್ಲ ಕೊನೆಯಲ್ಲಿರೋದು ಯಾದಗಿರಿ. ಬಹುತೇಕ ಅಲ್ಲಿನ ಜನ, ಅಲ್ಲಿ ಏನಿದೆ ಕಲ್ಲು ಬಂಡೆಗಳು, ಮಳೆ ಕಡಿಮೆ, ನೀರಿನ ಮಳೆ ಆಶ್ರಿತ ಭೂಮಿ ಅಲ್ಲ ಅದು ನೀರಾವರಿ ಕೂಡ ಇಲ್ಲದೆ ಇರುವಂತದ್ದು, ಮಳೆ ಆಶ್ರಿತ ಭೂಮಿ, ನೀರಾವರಿ ಕೂಡ ಇಲ್ಲದೆ ಇರುವಂತದ್ದು. ಅವರೆಲ್ಲ ಬೆಂಗಳೂರಿಗೆ ಕೆಲ್ಸಕ್ಕಾಗಿ ಹುಡ್ಕೊಂಡ್ ಬರ್ತಾರೆ, ಅಲ್ಲಿನ ಜನ ಪರದಾಡ್ತಾರೆ. ಅಂತಹ ಭಾಗದಲ್ಲಿ ಅಕ್ಕಿ ತಿಂಗ್ಳಿಗೆ ಸಿಕ್ಕಿದ್ರೆ ಸಾಕು ಅದನ್ನ ತಿನ್ಕೊಂಡು ಬದುಕೋಣ ಅಂತಿರುವಂತ ಜನರಿಗೆ ಅಕ್ಕಿ ಇಲ್ದಂಗ್ ಮಾಡೋದು, ಆ ಅಕ್ಕಿನ ಫಾರಿನಿಗೆ ಕಳಿಸಿ ಟನ್ ಗಟ್ಲೆ, ಸಾವಿರಾರು ಟನ್ ಗಟ್ಲೆ ಆ ಅಕ್ಕಿನ ಕೊಳ್ಳೆ ಹೊಡಿತಾ ಇದಾರೆ. ಅಂದ್ರೆ ನೀವೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದೀರೋ, ಇಲ್ಲಾಂದ್ರೆ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಚುನಾವಣೆ ಗೆದ್ಕೊಂಡು ಮತ್ತೊಂದ್ಸರಿ ಮತ್ತೊಂದಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೀರೋ ಗೊತ್ತಿಲ್ಲ. ಇಲ್ಲಿನ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತದ್ದು ಉಸ್ತುವಾರಿ ಸಚಿವರು ಇರ್ಬೋದು, ಇಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ KH ಮುನಿಯಪ್ಪನವರು. ಅವ್ರು ಕೋಲಾರದಲ್ಲಿದ್ದಾರೆ, ಅವರಿಗೆ ಕಲಬುರ್ಗಿ ಜವಾಬ್ದಾರಿ ಇಲ್ಲ ಅಂತಿಲ್ಲ, ಅವರು ಕಲಬುರ್ಗಿ ಜವಾಬ್ದಾರಿ ತಗೋಬೇಕು. ಆದ್ರೆ ಸಿದ್ದರಾಮಯ್ಯನವ್ರ ಅಕ್ಕಪಕ್ಕ ಇದ್ಕೋಬಿಟ್ಟು AICC ಅಧ್ಯಕ್ಷನವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಗುರಾಣಿಯಾಗಿ ಬಳಸ್ಕೊಂಡು ಸೇಫ್ ಆಗಿದ್ದು ಕಲಬುರ್ಗಿಲಿ ಗೆದ್ಕೊಂಡು ಬರ್ತೀವಿ ಅಂದ್ರೆ, ಈ ರೀತಿಯ ಭ್ರಷ್ಟಾಚಾರವನ್ನ ನೋಡ್ಕೊಂಡು ಜನ ಮುಂದಿನ ದಿನಗಳಲ್ಲಿ ಇವ್ರನ್ನ ಗೆಲ್ಸೋದು ಅನುಮಾನ ಅಂತ ಅನ್ನಿಸ್ತಾ ಇದೆ.